ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಹಾಜರಾಗಿದ್ದಾರೆ. ಕೊಲೆ ಪ್ರಕರಣದ ಟ್ರಯಲ್ ನಡೆಯಬೇಕು, ಆ ಟ್ರಯಲ್ಗೋಸ್ಕರ ಆರೋಪಿಗಳು ಹಾಜರಾಗಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಕೊಲೆ ಪ್ರಕರಣದ ಟ್ರಯಲ್ಗೋಸ್ಕರ ಆರೋಪಿಗಳು ಕೋರ್ಟ್ಗೆ ಬಂದಿದ್ದಾರೆ. ಕೊಲೆ ಪ್ರಕರಣದ ಎಲ್ಲ 17 ಆರೋಪಿಗಳು ಕೂಡ ಕೋರ್ಟ್ಗೆ ಆಗಮಿಸಿದ್ದಾರೆ. ಜಾಮೀನಿನ ಮೇಲೆ ಆರೋಪಿಗಳು ಬಿಡುಗಡೆ ಆಗಿದ್ದಾರೆ. A1 ಪವಿತ್ರ ಗೌಡ, A2 ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಕೋರ್ಟ್ ಸೂಚನೆ ಮೇರೆಗೆ ಕಿಲ್ಲಿಂಗ್ ಸ್ಟಾರ್ ಆಗಮಿಸಿದ್ದಾರೆ. ಬರ್ತಾ ಕುಂಟ್ಕೊಂಡೇ ಬಂದ್ರು ದರ್ಶನ್. 6 ತಿಂಗಳ ಬಳಿಕ ಸುಬ್ಬಿ ಇಬ್ರು ಕೋರ್ಟ್ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಕೋರ್ಟ್ ಸೂಚನೆ ಮೇರೆಗೆ ದರ್ಶನ್ ಆಗಮಿಸಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಜಾಮೀನಿನ ಮೇಲೆ ಎಲ್ಲ ಆರೋಪಿಗಳು ಬಿಡುಗಡೆ ಆಗಿದ್ದಾರೆ. ಈ ಬಿಡುಗಡೆ ಆಗಿರುವಂತಹ ಎಲ್ಲ ಆರೋಪಿಗಳು ಕೂಡ ವಾಪಸ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಅಂದ್ರೆ ಪ್ರಕರಣದ ಟ್ರಯಲ್ ನಡೀಬೇಕು. ಹೀಗಾಗಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿರುವಂತಹ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ನೋಡಿ, ಪವಿತ್ರ ಗೌಡ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ದರ್ಶನ್ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಈವರೆಗೂ 6 ತಿಂಗಳ ಬಳಿಕ ದರ್ಶನ್, ಪವಿತ್ರ ಗೌಡ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ. ನೋಡಿ, ಅಲ್ಲೂ ಕೂಡ ಅಭಿಮಾನಿಗಳನ್ನ ದರ್ಶನ್ ಮಾತನಾಡಿಸ್ತಾ ಇರುವಂತಹ ಒಂದು ವಿಜುವಲ್ ಅನ್ನ ಗಮನಿಸ್ತಾ ಇದ್ದೀರಿ. ಇಬ್ರು ಕೂಡ ಸದ್ಯ ಕೊಲೆ ಪ್ರಕರಣದ ಆರೋಪಿಗಳು. ಟ್ರಯಲ್ ನಡೀಬೇಕು. ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಗಡೆ ಬಂದಿರಬಹುದು. ಆದ್ರೂ ಕೂಡ ಪ್ರತಿ ತಿಂಗಳು ಕೋರ್ಟ್ ಕೊಟ್ಟಂತಹ ಡೇಟ್ಗೆ ಟ್ರಯಲ್ಗೋಸ್ಕರ ಬರಲೇಬೇಕಾಗತ್ತೆ. ಎಲ್ಲಿದ್ರೂ ಬರಲೇಬೇಕಾಗತ್ತೆ. 17 ಆರೋಪಿಗಳು ಕೂಡ ಕೋರ್ಟಲ್ಲಿ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಜಾಮೀನನ್ನ ಪ್ರಶ್ನಿಸಿ ಈಗ ಆಲ್ರೆಡಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ಗೂ ಕೂಡ ಕಾಲ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಬರೋ ಮಾರ್ಚ್ ಇಂದ ಈಗ ಆಲ್ರೆಡಿ ಡಬ್ಬಿಂಗ್ ಕಾರ್ಯದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಚಿತ್ರರಂಗದ ಒಂದಷ್ಟು ಕೆಲಸಗಳಲ್ಲಿ ದರ್ಶನ್ ನಿಧಾನವಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಈ ನಡುವೆ ಅವರ ಬೆನ್ನು ನೋವು ಬೇರೆ ಇದೆ. ಕೋರ್ಟ್ ಒಳಗಡೆ ಬರ್ಬೇಕಾದ್ರೂ ಕುಂಟ್ಕೊಂಡು ಬಂದ್ರು. ಅವರ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ನೋಡಿ, ಯಾರೇ ದೊಡ್ಡ ನಟ ಆಗ್ಲಿ ಏನಾದ್ರೂ ಆಗ್ಲಿ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಕಾನೂನು ಏನ್ ಹೇಳುತ್ತೋ ಅದಕ್ಕೆ ತಲೆ ಬಾಗಬೇಕಾಗತ್ತೆ. ಕೋರ್ಟ್ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಮ್ಗೆ ಕಣ್ಣು ಮುಂದೆ ಪ್ರತಿನಿತ್ಯ ಸಿಗುವಂತ ಎಕ್ಸಾಂಪಲ್ಸ್. ನಾವ್ ಏನೇ ಟೆಕ್ನಾಲಜಿ, ಅರ್ಬನೈಸೇಷನ್ ಮುಂದುವರೆದಿದೀವಿ, ಅದು ಇದು ಏನೇ ಮಾತನಾಡಿದ್ರು, ಕಾನೂನು ಅಂತ ಬಂದಾಗ ಎಲ್ಲರೂ ಕೂಡ ಅದರ ಅಡಿಯಲ್ಲಿ ಬರಲೇಬೇಕು. ದರ್ಶನ್ ಮೈಸೂರಲ್ಲಿರಲಿ, ಬೆಂಗಳೂರಲ್ಲಿರಲಿ, ಎಲ್ಲೇ ಇದ್ರು ಅವಾಗ ಕೋರ್ಟ್ ಡೇಟ್ ಕೊಟ್ಟ ದಿನ ಬರಲೇಬೇಕು. ಟ್ರಯಲ್ಗೆ ಹಾಜರಾಗಲೇಬೇಕಾಗತ್ತೆ. ಈಗ ಟ್ರಯಲ್ ಅಂತ ಶುರು ಆಗುತ್ತೆ ಇವತ್ತಿನಿಂದ. ಅಂದ್ರೆ ಟ್ರಯಲ್ ಅಲ್ಲಿ ಏನ್ ಮಾಡ್ತಾರೆ, ಆ ಸಾಕ್ಷಿ ಆಧಾರಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. SPP ಇರಬಹುದು, ಅಥವಾ ದರ್ಶನ್ ಪರ ಅಥವಾ ಆರೋಪಿಗಳ ಪರ ವಕೀಲರು ಇರಬಹುದು. ಪ್ರತ್ಯೇಕವಾಗಿ ವಾದ, ಒಬ್ಬೊಬ್ಬರ ಪಾತ್ರ ಏನು ಅನ್ನೋದನ್ನ ಕೂಡ ಗಮನಿಸಬೇಕು. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಕಿಕ್ಕಿರಿದು ತುಂಬಿದೆ 57ನೇ ಸಿಸಿಎಚ್ ಕೋರ್ಟ್ ಹಾಲ್. ಬಿಕಾಸ್ ಈ ವಿಶೇಷ ಪ್ರಕರಣ, ಈ ಪ್ರಕರಣದಲ್ಲಿ ಯಾವ ರೀತಿ ಟ್ರಯಲ್ ನಡೆಯುತ್ತೆ ಅಂತ ನೋಡುವಂತ ಕುತೂಹಲ. ಕೊಲೆ ಪ್ರಕರಣದ A1 ಪವಿತ್ರ ಗೌಡ, A2 ನಟ ದರ್ಶನ್, ಆರೋಪಿಗಳಾದ ಪ್ರದೋಷ್, ನಿಖಿಲ್, ಕೇಶವಮೂರ್ತಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ ಕೈ ಕಟ್ಟಿ ತಲೆಬಾಗಿ ನಿಂತುಕೊಳ್ಳಲೇಬೇಕು. ಯಾರೇ ಆದ್ರೂ ಕೂಡ, ದರ್ಶನ್ ಅಂತಲ್ಲ, ಯಾರಾದ್ರೂ ಕೂಡ ನಿಂತುಕೊಳ್ಳಲೇಬೇಕು. ಎಲ್ಲರೂ ಕೂಡ ಕೋರ್ಟ್ ಹಾಲ್ಗೆ ಇವಾಗ ಹಾಜರಾಗಿದ್ದಾರೆ. ಕೋರ್ಟ್ ಹಾಲ್ ಒಳಗಡೆ ಇದ್ದಾರೆ. ನ್ಯಾಯಾಧೀಶರು ಕೂಡ ಕೋರ್ಟ್ ಹಾಲ್ ಒಳಗಡೆ ಬಂದಿದ್ದಾರೆ. ಪ್ರತಿ ವಿಚಾರಣೆ ವೇಳೆ ಹಾಜರಾಗಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಎವ್ರಿ ಟೈಮ್ ಟ್ರಯಲ್ ಇದ್ದಾಗ ಬರಲೇಬೇಕು ಅಂತ ಹೇಳಿತ್ತು ಹೈಕೋರ್ಟ್. ಹಾಗಾಗಿ ಕುಂಟುತ್ತಲೇ ಕೋರ್ಟ್ ಒಳಗಡೆ ತೆರಳಿದ್ರು ನಟ ದರ್ಶನ್. ಕೋರ್ಟ್ ಟ್ರಯಲ್ ಮುಗಿಯೋವರೆಗೂ ಕೂಡ ಹಾಜರಾಗಬೇಕು. ಪ್ರತಿ ತಿಂಗಳು ಕೋರ್ಟ್ ವಿಚಾರಣೆಗೆ ಬರಲೇಬೇಕಾಗತ್ತೆ. ಎಲ್ಲ ಆರೋಪಿಗಳು ಕೂಡ ಬರಲೇಬೇಕು. ಪವಿತ್ರ ಗೌಡ, ದರ್ಶನ್,
ಪ್ರದೋಷ್, ನಿಖಿಲ್, ಕೇಶವಮೂರ್ತಿ, ನಾಗರಾಜ್ ಸೇರಿದಂತೆ 17 ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಇದು 17 ಮಂದಿ ಆರೋಪಿಗಳಿರೋದ್ರಿಂದ ಯಾರ್ಯಾರ ಪಾತ್ರ ಇದರಲ್ಲಿ ಏನು ಅನ್ನುವಂಥದ್ದು ಬಹಳ ಕೂಲಂಕಷವಾಗಿ ಟ್ರಯಲ್ ಹಂತದಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ. ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯದ ಮುಂದೆ ಇಡಲಾಗುತ್ತೆ. ಬೇಲ್ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ವಾದ ಪ್ರತಿವಾದಗಳು ನಡೆದಿತ್ತು. ಈಗ ಟ್ರಯಲ್ ಹಂತದಲ್ಲಿ ಈಗ ಪ್ರಕರಣ ಬಂದು ನಿಂತಿದೆ. ಈ ಟ್ರಯಲ್ ಹಂತದಲ್ಲಿ ಒಬ್ಬೊಬ್ಬರ ಪಾತ್ರ ಏನು, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಒಬ್ಬೊಬ್ಬರ ಪಾತ್ರ ಏನು, ಅದೆಲ್ಲವೂ ಕೂಡ ಟ್ರಯಲ್ ಹಂತದಲ್ಲಿ ಒಂದೊಂದೇ ಚರ್ಚೆ ಆಗ್ತಾ ಹೋಗುತ್ತೆ. ನ್ಯಾಯಾಲಯದ ಗಮನಕ್ಕೆ ಪ್ರತಿ ವಿಚಾರಗಳು ಬರುತ್ತೆ. ಸೊ ಈಗ ಕೋರ್ಟ್ನಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಟ್ರಯಲ್ ಕೂಡ ಶುರು ಆಗುತ್ತೆ. ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇವತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಆರಂಭ ಆಗ್ತಾ ಇದೆ. ಕೋರ್ಟ್ಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ಹಾಜರಾಗಿದ್ದಾರೆ. ಉಳಿದಂತಹ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಶಶಿಧರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಶಶಿಧರ್, ಆರ್ ಯು ಆಡಿಬಲ್? ಶಶಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಮತ್ತೊಮ್ಮೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ನೋಡಿ, 6 ತಿಂಗಳ ಬಳಿಕ ದರ್ಶನ್, ಪವಿತ್ರ ಗೌಡ ಇವತ್ತು ಇಬ್ರು ಕೂಡ ಕೋರ್ಟ್ ನಲ್ಲಿ ಮುಖಾಮುಖಿ ಆಗ್ತಾ ಇರೋದು. ಹರಪ್ಪನ ಅಗ್ರಹಾರ ಸೇರಿದ ಮೇಲೆ ಮುಖಾಮುಖಿ ಆಗುವಂತ ಯಾವ ಚಾನ್ಸ್ ಕೂಡ ಸಿಕ್ಕಿರಲಿಲ್ಲ. ಈಗ ಕೋರ್ಟ್ ನಲ್ಲಿ ಎಸ್, ನಮ್ಮ ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಇವತ್ತಿಂದ ಆರಂಭ ಆಗ್ತಾ ಇದೆ. ಕೊಲೆ ಆರೋಪಿಗಳು ಎಲ್ಲರೂ ಕೂಡ ಕೋರ್ಟ್ಗೆ ಬಂದಿದ್ದಾರೆ. ನ್ಯಾಯಾಧೀಶರು ಕೂಡ ಬಂದಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಿಗಳು ಕೂಡ ಹೈಕೋರ್ಟ್ ಮೊರೆ ಹೋಗಿ ಜಾಮೀನಿನ ಮೇರೆಗೆ ಎಲ್ಲರೂ ಕೂಡ ಹೊರಗಡೆ ಇದ್ರು. ಆದ್ರೂ ಕೂಡ ಪ್ರಕರಣ ಕೂಡ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಅವರು ಸಿಕ್ಕಿರೋ ಕೇವಲ ಜಾಮೀನು ಮಾತ್ರ. ಹೀಗಾಗಿ ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು, ಇವರ ಪಾತ್ರ ಏನು, 17 ಜನರ ಪಾತ್ರ, ಇದರಲ್ಲಿ ಸುಪಾರಿ ಕೊಟ್ಟರು ಯಾರು, ಹಣ ಎಲ್ಲಿಂದ ಎಲ್ಲೇ ವರ್ಗಾವಣೆ ಆಯಿತು, ಏನೆಲ್ಲ ವಸ್ತುಗಳನ್ನ ಬಳಕೆಯನ್ನ ಮಾಡ್ಕೊಂಡಿದ್ರು, ಮತ್ತೆ ಯಾವೆಲ್ಲ ವಾಹನಗಳನ್ನ ಬಳಕೆ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಸುಮಾರು 1,000ಕ್ಕೂ ಹೆಚ್ಚಿನ ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ತಯಾರಿಯನ್ನು ಕೂಡ ಮಾಡಿದ್ರೆ. 120ಕ್ಕೂ ಹೆಚ್ಚು ದಾಖಲೆಯನ್ನು ಕೂಡ ಪೊಲೀಸರು ಕೂಡ ತಯಾರಿ ಮಾಡಿ ಚಾರ್ಜ್ ಶೀಟ್ ನಲ್ಲಿ ತನಿಖೆ ಮಾಡಿದ್ದಾರೆ. ಹೀಗಾಗಿ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆ, ಅದರ ಜೊತೆ ಪೊಲೀಸರು ಸಂಗ್ರಹಿಸಿದಂತಹ ಸಾಕ್ಷ್ಯಾಧಾರಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇವೆಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಯಾವ ರೀತಿಯಾಗಿ ಕೃತ್ಯ ನಡೀತಾ ಅಂತ ಹೇಳ್ಬಿಟ್ಟು ಒಂದು ಚಿತ್ರೀಕರಣ ಸಮೇತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪರ ವಕೀಲರು ಯಾವ ರೀತಿಯಾಗಿ ಅದಕ್ಕೆ ಸಮರ್ಥನೆಯನ್ನು ಕೊಡ್ತಾರೆ, ಟೆಕ್ನಿಕಲ್ ಎವಿಡೆನ್ಸ್ಗೆ ಅವ್ರು ಯಾವ ರೀತಿಗೆ ಕೌಂಟರ್ ಅನ್ನ ಕೊಡ್ತಾರೆ, ಪ್ರತಿವಾದವನ್ನು ಕೂಡ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಕೇಳುತ್ತೆ. ಯಾಕಂದ್ರೆ ಸರ್ಕಾರದ ಪರ, ವಕೀಲರ ಪರ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಏನು ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಸಾಕ್ಷಿಗಳಿದೆ, ಆರೋಪಿಗಳು ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಯಾವ ರೀತಿಯಾಗಿ ಪ್ರತಿವಾದವನ್ನ ಮಾಡ್ತಾರೆ ಅನ್ನೋದು ಕೂಡ ಇದಾಗುತ್ತೆ. ಅದರ ಆಧಾರದ ನಂತರ ಎಲ್ಲ ಏನು ಟ್ರಯಲ್ ಮುಗಿದ ನಂತರ ನ್ಯಾಯಾಧೀಶರು ಯಾವ ರೀತಿಯಾದಂತ ತೀರ್ಮಾನ ತೆಗೆದುಕೊಳ್ತಾರೆ, ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶಶಿಧರ್, ಈಗ ಮತ್ತೊಂದು ವಿಚಾರ ಏನಂದ್ರೆ, ಕೋರ್ಟ್ ಹಾಲ್ಗೆ ಬಂದಿದ್ದಾರೆ, ಟ್ರಯಲ್ ಕೂಡ ಆರಂಭ ಆಗುತ್ತೆ. ಇದರಲ್ಲಿ 17 ಜನರ ಪಾತ್ರ ಏನು ಅಂತದ್ದು ಕೂಡ ಒಂದೊಂದಾಗಿ ನೀವು ಹೇಳ್ದಂಗೆ ಸುಪಾರಿ ಕೊಟ್ಟವ್ರು ಯಾರು, ಅಥವಾ ಹಣ ಎಲ್ಲಿಂದ ಹೊಂದಿಸಿದ್ರು, ಅಥವಾ ರೇಣುಕಾಸ್ವಾಮಿನ ಕರ್ಕೊಂಡು ಬರೋದಕ್ಕೆ ಇದು ಪ್ರೀ ಪ್ಲಾನ್ ಮಾಡಿದ್ರೆ, ಎಲ್ಲ ಹಂತದಲ್ಲೂ ಕೂಡ ಇಂಚಿಂಚು ಕೂಡ ನ್ಯಾಯಾಧೀಶರ ಮುಂದೆ ವಾದ ಪ್ರತಿವಾದಗಳು ನಡೆಯುತ್ತೆ. ಆದ್ರೆ ಈಗ ಮತ್ತೊಂದು ವಿಚಾರ, ಈಗ ದರ್ಶನ್ ಈಗ ಬೆನ್ನು ನೋವಿನಿಂದ ಇದ್ದಾರೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನುವಂಥ ಅಂಶ ಕೂಡ ಇದೆ. ಆದ್ರೆ ಅವ್ರು ಇನ್ನೂ ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಸೊ ಈಗ ಟ್ರಯಲ್ ನಡೆಯೋವರೆಗೂ ಪ್ರತಿ ಸಲ ಕೋರ್ಟ್ಗೆ ಬರಲೇಬೇಕು ಅನ್ನುವಂಥ ಕಾರಣ ಇದೆ. ಮತ್ತೇನಾದ್ರೂ ಕಾರಣ ಕೊಟ್ಟು ತಪ್ಪಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಟ್ರಯಲ್ ಹಂತದಲ್ಲಿ ಆ ವಿಚಾರವನ್ನ ಕೂಡ ಸರ್ಕಾರದ ಪರ ವಕೀಲರು ಮುಂದಿಡ್ಲಿದಾರ ನ್ಯಾಯಾಲಯದ ಮುಂದೆ, ಹೇಗೆ? ಒಂದು ಅವರು ಅವರು ಅನಾರೋಗ್ಯದ ನೆಪ ಹೇಳಿ ಏನು ಅವರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಶಸ್ತ್ರಚಿಕಿತ್ಸೆ ಮಾಡಲೇಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡೆದುಕೊಂಡಿದ್ರು. ಆದ್ರೆ ಟ್ರಯಲ್ ನಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ A2ನೇ ದರ್ಶನ್ ಆಗಿರೋದ್ರಿಂದ ಅವ್ರಿದ್ರೆ ಮಾತ್ರ ಟ್ರಯಲ್ ನಡೆಸೋದು. ಇಲ್ಲ ಅಂತಂದ್ರೆ ವಕೀಲರು ಇಲ್ಲದೆ ಇದ್ರು ಕೂಡ ಪ್ರಕರಣವನ್ನ ವಿಚಾರಣೆಯನ್ನ ಮುಂದೂಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಜಾಮೀನನ್ನ ಕೊಡೋದಾಗ್ಲಿ, ಇಲ್ಲ ಇದಕ್ಕೆ ರಿಲ್ಯಾಕ್ಸ್ ಕೊಡೋದಾಗ್ಲಿ ಯಾವುದನ್ನು ಕೂಡ ಕೊಡೋದಿಲ್ಲ. ಟ್ರಯಲ್ ನಡೀಲೇಬೇಕಂತಂದ್ರೆ ಅವರು ಮುಂಚಿತವಾಗಿ ಈ ಸಾರದ ಏನ್ ಟ್ರಯಲ್ ಅನ್ನ ನಡೆಯುತ್ತೆ, ಇಂಥ ದಿನ ನೀವು ಕೋರ್ಟ್ಗೆ ಹಾಜರಾಗ್ಬೇಕಂತ ಹೇಳ್ಬಿಟ್ಟು ಪೊಲೀಸರು ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಒಂದಷ್ಟು ಕಂಡೀಷನ್ ಕೂಡ ಹಾಕಿದ್ದಾರೆ.
ಹೈಕೋರ್ಟ್ ಕೂಡ ಜಾಮೀನನ್ನು ಕೊಡಬೇಕಾದ್ರೆ ಯಾವುದೇ ಕಾರಣ ಕೂಡ ವಿಚಾರಣೆಗೆ ಅಡ್ಡಿಪಡಿಸುವಂತಿಲ್ಲ. ಏನು ವಿಚಾರಣೆ ಕರೆದಂತ ಸಂದರ್ಭದಲ್ಲಿ ಬರಲೇಬೇಕು, ಪಾಸ್ಪೋರ್ಟ್ ವೀಸಾ ಎಲ್ಲವನ್ನು ಕೂಡ ಸರೆಂಡರ್ ಮಾಡಬೇಕು. ಮತ್ತೆ ಕೋರ್ಟ್ ಅನುಮತಿ ಇಲ್ಲದೆ ಬೆಂಗಳೂರಿನ ಜುಡಿಷಿಯರಿ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗುವಂತಿಲ್ಲ ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿ ಅವ್ರಿಗೆ ಜಾಮೀನನ್ನು ಕೊಟ್ಟಿದ್ದಾರೆ. ಹೀಗಾಗಿ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಧೀಶ ಮುಂದೆ ಹಾಜರಾಗಲೇಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು ದರ್ಶನ್ಗಿದೆ. ಒಂದು ವೇಳೆ ಅವರು ಗೈರಾಜರಾಗೋದಕ್ಕೂ ಒಂದು ಅವಕಾಶ ಇದೆ. ಒಂದು ವೇಳೆ ಏನಾದ್ರು ಶಸ್ತ್ರಚಿಕಿತ್ಸೆ ಇವತ್ತೇನಾದ್ರೂ ನಡೆದಿದ್ಯಾ ಇಲ್ಲ ನೆನ್ನೆ ಏನಾದ್ರು ನಡೆದಿದ್ರೆ ಮಾತ್ರ ಅವರು ಕೋರ್ಟ್ಗೆ ಗೈರಾಜರಾಗಬಹುದು. ಇಲ್ಲವಾದ್ರೆ ನೆಕ್ಸ್ಟ್ ಏನು SPP ಅವರು ಅದನ್ನೇ ಪ್ರತಿವಾದವಾಗಿ ಮಾಡಿ ನ್ಯಾಯಾಲಯ ಕರೆದಾಗಲೂ ಕೂಡ ಬಂದಿಲ್ಲ, ಇವರು ಆಪರೇಷನ್ ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಏನಾದ್ರು ರಿಟ್ ಪಿಟಿಷನ್ ಹಾಕಿದ್ರೆ ಮತ್ತೆ ಕೊಲೆ ಆರೋಪಿಯಲ್ಲಿ ಮತ್ತೊಂದು ಪ್ರಕರಣ ನಟ ದರ್ಶನ್ ವಿರುದ್ಧ ದಾಖಲಾಗುತ್ತೆ. ಈ ಕಾರಣದಿಂದಾಗಿ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಎಲ್ಲರೂ ಕೂಡ ಎಲ್ಲ ಆರೋಪಿಗಳು ಕೂಡ ಟ್ರಯಲ್ಗೆ ಹಾಜರಾಗುವಂತ ಸಾಧ್ಯತೆ ಇದೆ ಸಿಂಧೂರ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.